ಹಾಯ್ ಹಲೋ ನಮಸ್ತೆ. ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಗಿ ನಾನು ನಮ್ಮ ದೋಸ್ತು ಗುಳಿಗುಳಿ ಶಂಕರ ನೋಡೋಕ್ಕೆ ಗುಳಿಗುಳಿ ಶಂಕರ ಟೆಂಪಲಿಗೆ ಬಂದಿದ್ದೀವಿ. ಈಗ ಟೈಮು 6 ಗಂಟೆ, ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ವಿ. ಕರೆಕ್ಟಾಗಿ ಇವಾಗ 6 ಗಂಟೆಗೆ ಬಂದಿದ್ದೀವಿ. ಈಗ ದೇವಸ್ಥಾನದ ಹತ್ರ ಯಾರೂ ಇಲ್ಲ, ನಾವೇ ಇರೋದು. ಸದ್ಯಕ್ಕೆ ಈಗ ಚಳಿ ಕಾಸ್ಕೊಳ್ಳೋಣ ಅಂತಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೀವು ನೋಡ್ತೀರಿ, ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಪ್ಲೇಸಲ್ಲಿ ಬೆಳಗ್ಗೆ ನಾವು ಬಂದಿದ್ದೀವಿ. ಇದೇ ಗುಳಿಗುಳಿ ಟೆಂಪಲ್ಲು, ಜಡೇಶ್ವರ ದೇವಸ್ಥಾನ ಅಲ್ಲಿ ಕೆಳಗಡೆ. ಚಳಿ ತಡ್ಕೊಳಕ್ಕಾಯ್ತಿಲ್ಲ. ನನ್ನ ಫ್ರೆಂಡ್ ದೋಸ್ತ ಈಗ ಚಳಿ ಕಾಸ್ಕೊಳಕ್ಕೆ ಈಗ ಹಂಗೆ ಬೆಂಕಿ ಹಾಕಿದ್ದಾನೆ. ಈಗ ಚಳಿಗೆ ಇದೇ ನಮಗೆ ಬಿಸಿ. ಇವಾಗ ಹುಡ್ತಾವನೆಲ್ಲ. ಅವಾಗೇನು ಚಳಿ ಅನ್ಸಿಲ್ಲ, ಈಗ ಚಳಿ ಅನ್ಸ್ತೈತಿ ಅಲ್ಲ. ತಣ್ಣೀರು ತಗೊಂಬಂದ್ರು ಏನು ಅನ್ಸಿಲ್ಲ. ಚೆನ್ನಾಗಿದೆ, ಒಂಥರ ಏನೋ ಹೊಸದು. ಆದರೂ ನಾವೇ ಫಸ್ಟ್ ಅಪ್ಪ ಇವತ್ತಿಗೆ ಸಂಕ್ರಾಂತಿಗೆ ಈ ದೇವಸ್ಥಾನಕ್ಕೆ ನಾವೇ ಫಸ್ಟು ಈ ಸಂಕ್ರಾಂತಿಗೆ. ಒಳ್ಳೆ ವಾರ್ಮಪ್ ಆದಂಗೆ ಆಗಿದೆ. ಫುಲ್ಲು ಇನ್ನೂ ಒಂದು 100 ಕಿಲೋಮೀಟ್ರ್ ಬೈಕ್ ಹೊಡೆಯೋ ಶಕ್ತಿ ಸಿಕ್ಕಿದೆ. ಫುಲ್ಲು ಬಿಸ್ತಿ ಕಾಸಿ ಅಂತದವ. ಈಗ ನಮ್ಮ ದೋಸ್ತ ಹನುಮಂತವ್ರದ್ದು ಅಭಿಪ್ರಾಯ ಕೇಳ್ತಾನೆ. ಏನು ಅನ್ನಿಸ್ತೈತಿ ಈಗ? ಕೈಯು ಸ್ವಲ್ಪ ಬಿಸಿ ಆಗ್ತಾ ಇದೆ. ತಕ್ಕ ಮಟ್ಟಿಗೆ ಮೊದಲನೇ ಸಂಕ್ರಾಂತಿ. ಶುಭಾಶಯಗಳು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸರಿ, ಅಲ್ಲೇ ಬರೀ ನಿನ್ನ ಮಕ್ಕನ ಕಾಣ್ತೈತೆ, ನನ್ನ ಮಕ್ಕ ಕಾಣ್ತಾನೆ ಇಲ್ಲ. ಎಲ್ಲ ಕುಂತರಂಗೆ ಕುತ್ಕೊಂಡ ಮೊಬೈಲ್. ಯಾರು? ನಾನು ಕುಂತಿರೋದಂಗೆ ಕುಂತಾನದ್ರ ಕಾಣ್ತಿರೋದು. ಅದು ಯಾವನಿಗಾರ ಫೋಟೋ ತೋರಿಸಿದ್ರೆ ಭಯ ಬಿಟ್ಟು ಆಟೋದು. ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗೈತಿ, ಒಳ್ಳೆ. ಈಗ ಬಿಸಿಯಾಗಿದೆ, ಇನ್ನೂ ಯಾರು ಬಂದಿಲ್ಲ. ಪೂಜಾರಪ್ಪರು ಎಲ್ಲ ಖಾಲಿ ಇದೆ. ಸೊ ಫೈನಲಿ ಈಗ ನಾವು ಚಳಿ ಕಾಸ್ಕೊಂಡ್ವಿ, ಎಲ್ಲ ಅಳಿಸಿದ್ದೀವಿ. ಸುಮಾರು ಒಂದು ತಾಸು ಕಷ್ಟ ಸುಖ ಮಾತಾಡ್ಕೊಂತ ಇಲ್ಲಿ ಚಳಿ ಬೆಂಕಿ ಕಾಸ್ಕೊಂತ ಎಲ್ಲ ಆಯಿತು. ನೆನೆಸಿದೆ. ಈಗ ದೇವಸ್ಥಾನಕ್ಕೆ ಹೋಗೋದು, ಯಾರೋ ಬಂದಿದ್ದಾರೆ ಅಲ್ಲಿ, ಅದನ್ನ ವಿಚಾರಿಸ್ಕೊಂಡು ನೋಡ್ಕೊಂಡು ದೇವಸ್ಥಾನನ ನೆಕ್ಸ್ಟ್ ಸ್ಟಾಪು ಎಲ್ಲಿದೆ ಅಲ್ಲಿಗೆ ಹೋಗ್ಬೇಕು. ಇವಾಗ ದೇವಸ್ಥಾನ ಹತ್ರ ಬಂದಿದ್ವಿ, ಸಾಮಾರು ಕೇಳಿದ್ವಿ. ಇಲ್ಲಿ ಜಟಾಯು ತೀರ್ಥ ನೋಡ್ಕೊಂಬರಕ್ಕೆ ಹೋಗ್ತೀವಿ. ಗುಳಿಗುಳಿ ದೇವಸ್ಥಾನ ಮೇಲ್ಗಡೆ ಟೆಂಪಲ್ ಇದೆ. ಆದರೆ ಚಳಿ ಕಾಸ್ಕೊಂಡ್ಬೇಕು. ಈಗ ಮತ್ತೆ ಕಿತ್ಕೊಂಡು ಬರ್ತಾ ಇರ್ತಾರೆ ಚಳಿ. ಬೆಂಕಿ ಕಾಸಿದ್ಕೆ ಅದಕ್ಕೆ ಇನ್ನೂ ಫುಲ್ಲು ಮತ್ತಷ್ಟು ಚಳಿ ಜಾಸ್ತಿ ಆಗ್ಬಿಟ್ಟೈತೆ. ನಮ್ಮ ಕಡೆ ಎಲ್ಲ ಗದ್ದೆ ದೊಡ್ಡ ಬರ್ತವೆ, ಎಷ್ಟು ಚಿಕ್ಕ ಗದ್ದೆಗಳು. ನೀರು ಎಷ್ಟು ಬರ್ತೈತೆ ಇಲ್ಲಿ ಆ ವಿಡಿಯೋದಾಗ ಏನು ತೋರಿಸಿದ್ರಲ್ಲ, ಎಷ್ಟು ನೀರು ಬರ್ತಾ ಇದೆ ನೋಡಿ. ನಾವು ಎದಕ್ಕಿಂತ ಬಿಟ್ಟು ತೊಗೊಂಬ್ರ ಇವ್ಯಾವ ನಾಯಿ. ಎಷ್ಟು ನೀರು ಬರ್ತಾ ಇದೆ ಒಂದು ಚಿಕ್ಕ ಕೊಳದಿಂದ. ಇದನ್ನೇ ಜಟಾಯು ತೀರ್ಥ ಅಂತಾರೆ. ಏನದು? ಶಂಕರಾಚಾರ್ಯರು ತಪಸ್ಸು ಮಾಡಿ ಶಿವನನ್ನು ನೀರು ಕೇಳಿದಾಗ ಶಿವ ಮೆಚ್ಚಿ ತನ್ನ ಜಡೆಯಲ್ಲಿರುವ ಗಂಗೆಯನ್ನು ಬಿಟ್ಟಾಗ ಈ ಗುಳಿಗುಳಿ ಶಂಕರದಲ್ಲಿ ನೀರು ಉದ್ಭವ ಆಯಿತು. ಈ ಸ್ಥಳವನ್ನು ಜಟಾತೀರ್ಥ ಎಂದು ಕರೆಯಲಾಯಿತು. ಈ ನೀರನ್ನು ಋಷಿಮುನಿಗಳು ಪ್ರಾಣಿಗಳು ಕುಡಿದು ಸಂತೋಷಪಟ್ಟರು. ಈ ಜಟಾತೀರ್ಥ ನೀರನ್ನು ಮಾನವರು ಕುಡಿದಾಗ ಸರ್ವ ರೋಗಗಳು ನಿವಾರಣೆಯಾಗಬೇಕೆಂದು ಹಾಗೂ ನೀರನ್ನು ಸ್ನಾನ ಮಾಡಿದಾಗಲೂ ಚರ್ಮ ರೋಗ, ಮಾಟ ಮಂತ್ರ, ಪೀಡೆಗಳು ನಿವಾರಣೆಯಾಗಬೇಕೆಂದು ಶಿವನ ಬಳಿ ಬೇಡಿಕೆ ಇಟ್ಟಿದ್ದರು. ಈ ಜಟಾತೀರ್ಥದಲ್ಲಿ ಬಿಲ್ಪತ್ರೆಯನ್ನು ನೀರಿನಲ್ಲಿ ಬಿಟ್ಟಾಗ ಜನರು ತಮ್ಮ ಕೋರಿಕೆಗಳನ್ನು ಈಡೇರು
ಈಡೇರುವಂತಿದ್ದಾರೆ. ಈ ಜಟಾಯುತೀರ್ಥದಲ್ಲಿ ನೀರಿನಲ್ಲಿ ಬಿಟ್ಟಾಗ ತಮ್ಮ ಕೋರಿಕೆಗಳು ಈಡೇರುವಂತಿದ್ದರೆ ಬಿಲ್ವಪತ್ರೆ ನೀರಿನಲ್ಲಿ ಮುಳುಗಿ ಸ್ವಲ್ಪ ಸಮಯದ ನಂತರ ಮೇಲೆ ಬರುತ್ತದೆ. ಇದು ಇಲ್ಲಿನ ವಿಶೇಷವಾಗಿದೆ. ಈ ಕೊಳದಲ್ಲಿ ನಾಣ್ಯಗಳನ್ನು ಎಸೆಯಬಾರದು ಅಷ್ಟೇ. ಹಾಗೂ ಶಾಂತತೆಯಿಂದ ಕಾಪಾಡಿ. ಈ ಕೊಳದ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ, ಅಲ್ಲಿದ್ದು ಓದಿದ್ವಿ, ಅದನ್ನು ತಿಳ್ಕೊಬೇಕಷ್ಟೇ. ಇದೇ ಕೊಳ. ಫಸ್ಟು ಶಿವಲಿಂಗ ಏನೋ ಬಿಲ್ಪತ್ರೆ ಮೇಲೆ ಬಂದಮೇಲೆ ಬಿಲ್ಪತ್ರೆ ಶಿವನ ತಲೆ ಮೇಲೆ ಇಟ್ಬಿಟ್ಟು ನೀರು ಹಾಕ್ಬೇಕಂತ ಹೇಳ್ತಾರೆ. ಇದೇ ಕೊಳದ ತೀರ್ಥ, ಜಟಾ ತೀರ್ಥ. ಸರ್ವ ರೋಗಿಗಳಿಗೂ ಇದು ಅದು ಅಂತಾರೆ. ಇಲ್ಲೇ ಕುಡಿಬೋದು ಬಾ. ಶಿವಾಯ ನಮಃ ಶಿವಾಯ ನೀರು ಕುಡಿಬೇಕಲ್ಲ, ಎಷ್ಟು ಸಪ್ಪದವ. ಶಿವಾಯ ಅನ್ಬಾರ್ದು. ಬೋರ್ ನೀರು ಥರ ಫೀಲ್ ಆಗ್ತಿದೆ. ಬೋರ್ ನೀರು ಅಂತ ಹೌದಿಲ್ಲ, ಬೋರ್ ನೀರು ತಾನೆ. ಅಂದರೆ ಬೋರ್ ನೀರು ಥರ ಬಟ್ ಗಲೀಜ್ ನೋಡಿ, ಎಷ್ಟು ಗಲೀಜು ಮಾಡಿದ್ದಾರೆ. ಗಲೀಜಿದೆ ಬಟ್ ಇಲ್ಲಿ ಕಾಯಿನ್ ನೋಡಿ, ನೀರೊಳಗಡೆ ಎಷ್ಟು ಕಾಯಿನ್ ಹಾಕಿದ್ದಾರೆ. ಅದು ನೋಡೋದು ಹೆಂಗೆ ಕಾಣ್ತದೆ. ಅದಕ್ಕೆ ಕಾಯಿನ್ ಹಾಕ್ಬಾರ್ದು ಅಂತಾರೆ. ಈ ಕ್ಲಾಪ್ಸ್ ಹೊಡೆದ್ರೆ ಇದು ಬರ್ತಂತ. ಕ್ಲಾಪ್ಸ್ ಹೊಡಿ ಹೊಡಿಲಿ. ಭಾಳ ಪ್ರಯತ್ನ ಮಾಡ್ತಾ ಇದ್ದಾನ ನೀರು ಹೊರಗೆ ತೆಗಿಯಕ್ಕೆ. ಗುಳ್ಳೆ ಬರ್ತದೆ. ಸಣ್ಣ ಗುಳ್ಳೆ. ಕಾಯಿನ್ಗಳು ಇಲ್ಲಿ ಯಾರು ಉದ್ದಿರ ಕಾಣಲ್ಲ. ಇಲ್ಲ, ನಾವು ತಗೋಬೇಕು ತಾನೆ ಪೂಜಾರಪ್ಪ ಕುಡಿಗೆ. ಇದೆ ಗುಳಿಗುಳಿ ಶಿವನ ಟೆಂಪಲ್. ಮನೆಯಲ್ಲಿ ದೇವಸ್ಥಾನ ದರ್ಶನ ಆಯಿತು. ದರ್ಶನ ಮಾಡಿದ್ವಿ, ತೀರ್ಥ ಕುಡಿದ್ವಿ, ತೀರ್ಥ ಮನೆಗೆ ತಗೊಂಡ್ವಿ. ನೆಕ್ಸ್ಟು ಎಲ್ಲಿಗೆಲೆ ಇಲ್ಲಿಂದ ತೀರ್ಥಹಳ್ಳಿ ಹೋಗಿ ತೀರ್ಥಹಳ್ಳಿಯಿಂದ ಕುಪ್ಪಳಿಗೆ ಹೋಗ್ಬೇಕು. ಜೀವನ ಪಯಣ. ಗದ್ದೆ ಮತ್ತು ಕಬ್ಬು ಎರಡೂ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಹಳೆಯ ಕಾಲದ ವ್ಯವಸಾಯ ಪದ್ಧತಿಯನ್ನೇ ಅನುಸರಿಸ್ತಾ ಇದ್ದಾರೆ. ಅಂದರೆ ಕೈನಲ್ಲಿ ಕಟಾವು ಮಾಡಿ ಒಕ್ಕಲು ಮಾಡೋ ಪದ್ಧತಿ. ಭಾಳ ಕಷ್ಟ ಈ ಕಡೆ ಎಲ್ಲ. ಸೊ ಈಗ ನಾವು ಅದು ಯಾವ್ದು ನೋಡ್ಕೊಂಬಂದ್ವಿ? ಯಾವ್ದು ನೋಡಿದಪ್ಪ, ಗುಳಿ ಶಿವ ಗುಳಿ ಶಿವಶಂಕರ ಟೆಂಪಲ್ ನೋಡ್ಕೊಂಡು ಅಲ್ಲಿಂದ ಬಂದು ಸೀದಾ ಈಗ ರಾಷ್ಟ್ರಕವಿ ಕುವೆಂಪು ಅವರ ಮನೆ ನೋಡೋಕೆ ಬಂದೀವಿ. ಹೇಗನ್ನಿಸ್ತು ಜರ್ನಿ? ದಾರಿಲೆಲ್ಲ ಭಾಳ ಎಂಜಾಯ್ ಮಾಡ್ಕೊಂತ ಬಂದೇವಿ. ಆದರೆ ಬ್ಯಾಕ್ ಮಾತ್ರ ಆಯಿತು. ಈಗ ಮನೆ ತೋರಿಸ್ತೀವಿ ಬನ್ನಿ. ಡಿಸೆಂಬರ್ 29, 1904ರಲ್ಲಿ ಹುಟ್ಟಿ ಪುಟ್ಟಪ್ಪ ಎಂಬ ಹೆಸರು ಪಡೆದರು. ಹಾಗೆ ದೊಡ್ಡರಾಗ್ತಾ ಹಲವಾರು ಕೃತಿ, ಕವಿತೆ, ಕಾದಂಬರಿ ಬರೆದ ಕುವೆಂಪು ಎಂಬ ಹೆಸರಿನಿಂದ ಗುರುತಿಸಿಕೊಂಡರು. ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಸೊ ಹುಟ್ಟಿದೂರು, ತಂದೆಯ ಹೆಸರು, ಅವರ ಜನ್ಮದಲ್ಲಿ ಇಟ್ಟಂಥ ಹೆಸರು, ಈ ಮೂರು ಒಂದೇ ಹೆಸರಲ್ಲಿ ಬರೋ ಹಾಗೆ ಕುವೆಂಪು ಎಂದು ಕರೀತಾ ಬಂದರು. ಮುಂದೆ ಕಾಣ್ತಾ ಇರೋದು ಮಾನವ ಸಂದೇಶ.
ಅಂದರೆ ನಮ್ಮ ಮಾನವ ಸಂಕುಲಕ್ಕೆ ಕುವೆಂಪು ಅವರು ಏನು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಇದರಲ್ಲೆಲ್ಲ ಬರೆದಿದ್ದಾರೆ. ಇಲ್ಲಿ ಮುಂದೆ ಕಾಣ್ತಾ ಇರೋದು ಒಂದು ಹಳೆಯ ಮರ, ಬಹಳ ಹಳೆಯ ಮರ. ಕುವೆಂಪು ಅವರ ತಾತ ಮುತ್ತಾತನ ಕಾಲದ್ದು. ಎಷ್ಟು ತಲೆಮಾರುಗಳನ್ನು ನೋಡಿದೇನೋ ಈ ಮರ. ಭಾಳ ಚೆನ್ನಾಗಿದೆ ಮನೆ ವಾತಾವರಣ. ಈಗ ಈ ಮರ ನಮ್ಮ ತಲೆಮಾರು ನೋಡ್ತಾ ಇದೆ. ಭಾಳ ಹಳೆಯ ಮನೆಯಾಗಿತ್ತು, ಅಂದರೆ ಒಂದು ಲೆಕ್ಕ ಭಾಳ ಬಿದ್ದೋಗಿರೋ ಥರ ಇತ್ತು. ಆಗ 2000ನೇ ಇಸ್ವಿಲಿ ಸನ್ಮಾನ್ಯ ಶ್ರೀ ಬಂಗಾರಪ್ಪನವರ ನೇತೃತ್ವದಲ್ಲಿ, ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ರು ಜೊತೆ, ಅವ್ರ ನೇತೃತ್ವದಲ್ಲಿ ಈ ಮನೇನ ಮತ್ತೆ ರಿನೋವೇಷನ್ ಮಾಡಿ ಒಂದು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದರು. ಎಲ್ಲರೂ ಬಂದು ನೋಡೋ ಹಾಗೆ. ಫೈನಲಿ ಕುವೆಂಪು ಅವ್ರದ್ದು ಮನೆ ಮತ್ತು ಹಿಂದೆಗಡೆ ಕಂದಿದ್ದಲ್ಲ ಮನೆ ಪ್ಲೇಸು ಇದೆಲ್ಲ ನೋಡಿದ್ವಿ. ಒಳಗಡೆ ಮೊಬೈಲ್ ಇರಲಿಲ್ಲ. ನಾನು ಎಲ್ಲ ಹೋಗಿ ನೋಡ್ಕೊಂಬಂದ್ವಿ. ಅವ್ರ ಮಂತೇನದ್ದು ಅದೆಲ್ಲ ಬಳಸಿದ ವಸ್ತುಗಳಿದ್ವು ಅಷ್ಟೇ. ಚೆನ್ನಾಗಿದೆ. ಒಂದ್ಸತಿ ಬಂದು ಚೆನ್ನಾಗಿ ಹಳೆ ಇದೆಯಲ್ಲ, ನಿನಗೆ ನನ್ನ ಒಳಗಡೆ ನೋಡಿ ಚೆನ್ನಾಗಿದೆ. ಇವ್ರಿ ಮರಿ ಆ ಒಳಗಿರೋ ಮುಟ್ಟುಗಳು ನೋಡ್ಬಿಟ್ರೆ ಹಳೆ ಮನೆ ಇನ್ನೂ ನಮ್ಮ ತಲೆ ಹೋದ್ರೂ ಇರ್ತದೆ, ಆ ಮನೆ ಇರ್ತದೆ. ಹಂಗೆ ಕಟ್ಟಿದ್ದಾರೆ ಮನೆ. ಆ ಮನೆ ಕಟ್ಬೇಕಂದ್ರೆ ಏನೆಲ್ಲ ಅಂದ್ರೆ ಒಂದು 2.5 ಕೋಟಿ ಬೇಕಲ್ಲ. ಜಾಸ್ತಿ ಬೇಕು. ಸೊ ಅಲ್ಲಿಗೆ ಇವ್ರದ್ದು ಪ್ಲೇಸ್ ಮುಗೀತು. ಇದು ಕುವೆಂಪು ಅವರ ಸ್ಮಾರಕ, ಅಂದರೆ ಸಮಾಧಿ. ಕುವೆಂಪು ಅವರು ಕನ್ನಡ ಸಾಹಿತ್ಯದ ಮಹಾನ್ ವ್ಯಕ್ತಿ. ಇವರು 1994 ನವೆಂಬರ್ 11ರಂದು ನಿಧನರಾದರು. ಸಹ್ಯಾದ್ರಿಯ ಹಸಿರು ಪ್ರಕೃತಿಯ ಮಧ್ಯೆ ಶಾಂತ ವಾತಾವರಣದಲ್ಲಿ ಇವರ ಸ್ಮಾರಕ ಮಾಡಲಾಗಿದೆ. ಈ ಸ್ಥಳನೇ ಯಾಕೆ ಆಯ್ಕೆ ಮಾಡ್ಕೊಂಡಾರೆ ಅಂದರೆ, ಕುವೆಂಪು ಅವರ ಬಾಲ್ಯದಲ್ಲಿ ಸಾಹಿತ್ಯ ಚಿಂತನೆಗಳನ್ನು ಇಲ್ಲೇ ಕೂತು ಬರಿತಾ ಇದ್ರಂತೆ. ಇದು ಅವರ ಪ್ರೀತಿ ಪಾತ್ರವಾದ ಜಾಗ ಇತ್ತಂತೆ. ನನಗೂ ಹಾಗೆ ಅನಿಸುತ್ತೆ. ಇಲ್ಲಿ ವಾತಾವರಣ, ಇಲ್ಲಿ ಪೀಸ್ಫುಲ್ ನೋಡಿದ್ರು. ಈಗ ಕುವೆಂಪು ಅವ್ರ ಸನ್ನಿಧಿ, ಅವ್ರದ್ದು ಹುಟ್ಟಿಸ್ಥಳ, ಜನ್ಮಸ್ಥಳ ಎಲ್ಲ ನೋಡ್ಕೊಂಡು, ಅವ್ರದ್ದು ಏನೇನು ಯೂಸ್ ಮಾಡ್ತಾರೆ ನೋಡ್ಕೊಂಡು ಇವಾಗ ಶೃಂಗೇರಿ ಶಂಕರಾಚಾರ್ಯ ಮಠಕ್ಕೆ ಬಂದಿದ್ವಿ. ಇವಾಗ ನೀವು ಹಿಂದೆ ನೋಡ್ತಿರೋದು ಶಂಕರಾಚಾರ್ಯ ಮಠ. ಇದೇ ದೇವಸ್ಥಾನದ ಗೋಪುರ, ಎಂಟ್ರೆನ್ಸು. ಇದನ್ನು ರಾಜಗೋಪುರ ಅಂತ ಕರೀತಾರೆ. ಇದನ್ನು 2014ರಲ್ಲಿ ಕಟ್ಟಿದ್ದಾರೆ. ಈ ಶೃಂಗೇರಿ ಕ್ಷೇತ್ರವನ್ನು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದರು. ಈ ಸ್ಥಳ ತುಂಗಾ ನದಿಯ ತಟದಲ್ಲಿ ನಿರ್ಮಿಸಿದ್ದಾರೆ. ಇಲ್ಲಿ ವಿದ್ಯೆ, ಜ್ಞಾನ ಮತ್ತು ಸರಸ್ವತಿ ದೇವಿ ಎಂದು ಶಾರದಾಂಬೆ ದೇವಿಯನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಚಿಕ್ಕ ಮಕ್ಕಳಿಗೂ ಸಹ ಅಕ್ಷರ ಬರವಣಿಗೆಯನ್ನು ಬರೆಸ್ತಾರೆ. ಈ ದೇವಸ್ಥಾನ ವಿದ್ಯಾಶಂಕರ ದೇವಸ್ಥಾನ. ಇದು ಅಪೂರ್ವ ವಾಸ್ತುಶಿಲ್ಪದ ಒಂದು ದೇವಾಲಯ. ಈ ದೇವಸ್ಥಾನನ 14ನೇ ಶತಮಾನದಲ್ಲಿ, ಅಂದರೆ ಕ್ರಿಸ್ತಶಕ 1338ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸ ಹರಿಹರನ ಕಾಲದಲ್ಲಿ ಕಟ್ಟಿದ್ದಾರೆ ಅಂತ ಶಾಸನಗಳನ್ನು ಬರೆದಿದ್ದಾರೆ. ಈ ದೇವಸ್ಥಾನವು 14ನೇ ಶತಮಾನಕ್ಕೆ ಸೇರಿದ್ದು. ಶಿವನಿಗೆ ಸಮರ್ಪಿತವಾದ ಜ್ಞಾನ ಮತ್ತು ವಿಜ್ಞಾನವನ್ನು ಪ್ರತಿಬಿಂಬಿಸುವ ಅಪರೂಪದ ವಾಸ್ತುಶಿಲ್ಪ ದೇವಾಲಯವಾಗಿದೆ. ಇದೇ ತುಂಗಾ ನದಿ. ಈ ನದಿಯಲ್ಲಿ ಸಾಕಷ್ಟು ಮೀನುಗಳಿವೆ. ಇದನ್ನು ಯಾರೂ ಹಿಡಿಯೋದಿಲ್ಲ. ಇದನ್ನು ದೇವರ ಮೀನು ಅಂತ ಕರೀತಾರೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಶಂಕರಾಚಾರ್ಯರ ಈ ದೇವಸ್ಥಾನ ಕಟ್ಟಕ್ಕೆ ಮೂಲ ಸ್ಥಳ. ಆದಿ ಶಂಕರಾಚಾರ್ಯರು ತಮ್ಮ ದಿಗ್ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಶೃಂಗೇರಿಗೆ ಬರ್ತಾರಂತೆ. ಅವಾಗೆ ಅವ್ರಿಗೊಂದು ಪ್ರಕೃತಿಯ ವಿಸ್ಮಯ ಕಾಣಿಸುತ್ತಂತೆ. ಬಿಸಿಲಿನ ತಾಪದಲ್ಲಿ ಬರಳುತ್ತಿದ್ದ ಒಂದು ಕಪ್ಪೆಗೆ ನೆರಳು ನೀಡಲು ಒಂದು ಹಾವು ತನ್ನ ಎಡೆಯನ್ನು ಎತ್ತಿ ಕಪ್ಪೆಗೆ ನೆರಳು ಬರೋ ಹಾಗೆ ನೋಡ್ಕೊಳ್ತಾ ಇತ್ತಂತೆ. ಇದನ್ನು ಕಂಡ ಶಂಕರಾಚಾರ್ಯರು ಪರಸ್ಪರ ಶತ್ರುಗಳಾದರೂ ಪರಸ್ಪರ ಪ್ರೀತಿಯಿಂದ ಇರುವುದನ್ನು ಕಂಡು ವಿಸ್ಮಯಚಕಿತರಾಗುತ್ತಾರಂತೆ. ಮಗ, ಮುಂದಿನ ಪ್ಲೇಸ್ ಎಲ್ಲಿಗೆ? ಆಗುಂಬೆ ಸೂರ್ಯಾಸ್ತ ನೋಡೋದಕ್ಕೆ ಹೋಗ್ತಾ ಇದ್ವಿ. ಇನ್ನೂ ಸಾಕಷ್ಟು ಟೈಮ್ ಇತ್ತು ಆಗುಂಬೆ ಹೋಗೋದಕ್ಕೆ. ಅದಕ್ಕೆ ಅಲ್ಲಿ ಲೋಕಲ್ ಜನರನ್ನ ನಿಯರೆಸ್ಟ್ ಪ್ಲೇಸ್ ನೋಡೋದಕ್ಕೆ ಯಾವುದಾದ್ರೂ ಇದೆನಾ ಅಂತ ಕೇಳಿದ್ವಿ. ಅವರು ಈ ಜಾಗ ಹೇಳಿದರು. ಈ ಜಾಗಕ್ಕೆ ಶಂಕರಗಿರಿ ಅಂತ ಕರೀತಾರೆ. ಆದಿ ಶಂಕರಾಚಾರ್ಯರ ಸ್ಟ್ಯಾಚುನ ಗ್ರಾನೈಟ್ ಕಲ್ಲಿಂದ ಮಾಡಿದ್ದಾರೆ. ಇದು 32 ಅಡಿ ಎತ್ತರ ಇದೆ. ಇದನ್ನು 2025 ಮೇ ತಿಂಗಳಲ್ಲಿ ಓಪನಿಂಗ್ ಮಾಡಿದ್ದಾರೆ.
ಇದು ಶಂಕರಾಚಾರ್ಯರ ಮಠದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಹೋಯ್ದ್ವಲ್ಲ ನಾವು. ಇಲ್ಲಿಂದ ವ್ಯೂ ನೋಡೋದಕ್ಕೆ ಭಾಳ ಸಖತ್ತಾಗಿ ಕಾಣಿಸುತ್ತೆ. ಮಳೆ ಸೀಸನಲ್ಲಂತೂ ಇನ್ನೂ ಸೂಪರ್. ಇಲ್ಲಿ ನೀಟ್ನೆಸ್ ಕೂಡ ಹಾಗೆ. ಇಲ್ಲಿ ಸ್ಟಾಫ್ಗಳು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂತೂ ಕಷ್ಟಪಟ್ಟು ಆಗುಂಬೆ ಘಾಟ್ ಸೆಕ್ಷನ್ಗೆ ಬಂದ್ವಿ. ಈಗ ನಮ್ಮ ಹನುಮಂತವರು ಕರ್ಕೊಂಡು ಹೋಗ್ತಾಯಿದ್ದಾರೆ ಘಾಟ್ ಸೆಕ್ಷನ್ ತೋರ್ಸೋಕ್ಕೆ. ನಾನು ಚಿಕ್ಕ ವಯಸ್ಸಿದ್ದ ಬಂದಿದ್ದು. ತೋರ್ಸಪ್ಪ ಹನುಮಂತ. ಸಮುದ್ರ ಮಟ್ಟಕ್ಕಿಂತ ಮೇಲದವೆ. ನಮ್ಮ ದೋಸ್ತ ಮಾತ್ರ ಸಖತ್ತು, ಸಾಕಷ್ಟು ತಿಳ್ಕೊಂಡಿದ್ದಾನೆ. ಸುರಂಗಕ್ಕೆ ಬರ್ದಂಗ ಹಾವು ಹೆಂಗೆ ಒಳ್ಳ ಬಳ್ಳ ಹೋಗಿರ್ತದೆ ಆ ಥರ ಹೋಗಿರ್ತದೆ. ಹೇಳ್ತಿದ್ದಾನೆ 14 ತಿರುವು ಸಮುದ್ರ ಮಟ್ಟದಿಂದ 2700 ಅಡಿ ಎತ್ತರದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಫೈನಲಿ ನಮ್ಮಿಬ್ಬರ ಸಂಕ್ರಾಂತಿ ಹಬ್ಬದ 1 ಡೇ ಟ್ರಿಪ್ ಕಂಪ್ಲೀಟ್ ಆಯಿತು. ಸನ್ಸೆಟ್ ನೋಡ್ಕೊಂಡು ಹಾಗೆ ಆಗುಂಬೆ ಘಾಟ್ ಸೆಕ್ಷನ್ನ 14 ತಿರುವುಗಳನ್ನು ಹಿಡಿತಾ ಸೇಫಾಗಿ ನಾವಿಬ್ಬರು ನಮ್ಮನೆ ತಲುಪಿದ್ವಿ.